ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಿನ್ನ ಹತ್ತಿರ ಇರುವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119, 151ನೆಯ ವಚನ, ಯೆಹೋವನೇ ನೀನು ನನ್ನ ಹತ್ತಿರವೇ ಇದ್ದೀ. ನೋಡ್ರಿ, ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ದೇವರೇ ನೀನು ನನ್ನ ಹತ್ತಿರದಲ್ಲಿ ಇದ್ದೀ. ನಾವೇನು ಹೇಳ್ತೇವೆ? ದೇವರೇ ನೀವು ನನ್ನ ಬಿಟ್ಟು ದೂರ ಹೋಗಿದ್ದೀರಾ, ಕರ್ತನೇ ನೀನು ದೂರದಲ್ಲಿ ಇದ್ದೀಯಾ. ಅನೇಕರು ದೇವರು ತಮ್ಮಿಂದ ದೂರವಾಗಿದ್ದಾರೆಂಬುದಾಗಿ ಯೋಚಿಸುತ್ತಾರೆ. ತಮ್ಮ ಪ್ರಾರ್ಥನೆಯನ್ನು ಕೇಳಲು ದೇವರು ಬಹಳ ದೂರದಲ್ಲಿದ್ದಾರೆ. ಆದುದರಿಂದ ಅವರ ಜೀವನದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇನ್ನು ಕೆಲವರು ಕೇವಲ ದೇವರು ಸೇವಕರಿಗೆ ಮಾತ್ರ ದೇವರ ಹತ್ರ ಇರ್ತಾರೆ, ನಮಗೆಲ್ಲ ಹತ್ರ ಇರೋದಿಲ್ಲ ಎಂಬುದಾಗಿ ಬೇರೆ ಸೇವಕರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾರೆ. ನೋಡ್ರಿ, ನಮ್ಮ ದೇವರು ಸೇವಕರ ಹತ್ರನೂ ಇದ್ದಾರೆ, ನಮ್ಮ ಹತ್ರ ಕೂಡ ಇದ್ದಾರೆ. ಯೇಸುವಿನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಅವರು ದೂರ ಇಲ್ಲ, ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರದಲ್ಲೇ ಇದ್ದಾರೆ. ಜೇಮ್ಸ್ ಎಂಬಂಥ ಒಬ್ಬ ಯೌವನಸ್ಥನಿದ್ದನ್ರಿ. ಅವನಿಗೆ ಯಾರೂ ಕೂಡ ಇಲ್ಲ, ಪಾಪ, ಒಬ್ಬ ಅನಾಥನಾಗಿದ್ದ. ದೇವರ ಬಗ್ಗೆ ಅಧಿಕವಾಗಿ ಗೊತ್ತಿಲ್ಲ. ಆದರೆ ದಿನವೂ ಮಧ್ಯಾಹ್ನ ಊಟ ಮಾಡುವ ಸಮಯದಲ್ಲಿ ಹತ್ತಿರದಲ್ಲಿರುವಂಥ ಒಂದು ದೇವಾಲಯಕ್ಕೆ ಹೋಗಿ, ಎಸಪ್ಪ ಜೇಮ್ಸ್ ಬಂದಿದ್ದೇನೆ ಎಂಬುದಾಗಿ ಹೇಳಿ, ಅಷ್ಟೇ ಅವನು ಪ್ರೇಯರು, ಎಸಪ್ಪ ಜೇಮ್ಸ್ ಬಂದಿದ್ದೇನೆ ಅಂತ ಹೇಳಿ ಮತ್ತೆ ಅವನು ಹೋಗ್ಬಿಡ್ತಾ ಇದ್ದ. ಇದೇ ರೀತಿಯಾಗಿ ಅನೇಕ ದಿನಗಳು ಮನಸ್ಫೂರ್ತಿಯಾಗಿ ನಂಬಿಗಸ್ತಿಕೆಯಿಂದ ಒಂದು ದಿನ ಮಿಸ್ ಆಗ್ತಾ ಇದ್ದಿಲ್ರಿ. ಒಂದು ದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಅಪಘಾತ ಆಗ್ಬಿಡ್ತು. ಅವನ ಕಾಲಿಗೆ ಬಲವಾದ ಪೆಟ್ಟು ಬಿತ್ತು. ಹತ್ತಿರದಲ್ಲೇ ಇದ್ದವರು ಅವನನ್ನು ಎತ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಧ್ಯಾಹ್ನದ ಊಟವನ್ನು ಹತ್ತಿರವಿರುವ ಚಿಕ್ಕ ಮೇಜಿನ ಮೇಲೆ ಇಡಲ್ಪಟ್ಟಿತ್ತು. ಆದರೆ ಅವನ ಒಳಗಡೆ ಒಂದು ಭಾರ, ಅಯ್ಯೋ ಇವತ್ತು ದೇವಾಲಯ ಮಿಸ್ ಮಾಡ್ಕೊಂಬಿಟ್ವಲ್ವಾ, ಚರ್ಚ್ಗೆ ಹೋಗೋದು ಮಿಸ್ ಮಾಡ್ಕೊಂಬಿಟ್ವಲ್ವಾ, ನಾನು ಪ್ರತಿದಿನ ಎಸಪ್ಪ ನಾನು ಇಲ್ಲಿದ್ದೇನೆ ಎಂಬುದಾಗಿ ಹೇಳಿಕ್ಕೆ ಹೋಗ್ತಾ ಇದ್ದೆ, ಈಗ ನನಗೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಎಂಬುದಾಗಿ ಕಣ್ಮುಚ್ಕೊಂಡು ಬಹಳ ವೇದನೆಯಿಂದ ದುಃಖದಿಂದ ಇರುವಾಗ ಅವನ ಕೋಣೆಯಲ್ಲಿ ಒಂದು ಬೆಳಕು ಪ್ರಕಾಶಿಸ್ತು. ಅದರೊಳಗಿಂದ ಒಂದು ಶಬ್ದ, ಯಾರ್ದಂದರೆ ಯೇಸು ಸ್ವಾಮಿದು. ಜೇಮ್ಸ್, ನಾನು ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಅವನೊಳಗೆ ಬಹಳ ಸಂತೋಷ ಉಂಟಾಯಿತು. ಅದೇ ಸಮಯದಲ್ಲಿ ಅವನು ಪೂರ್ಣ ಸ್ವಸ್ಥತೆಯನ್ನು ಹೊಂದಿಕೊಂಡ. ಅವನ ಕಣ್ಗಳು ತೆರೆಯಲ್ಪಡ್ತು. ಪ್ರೀತಿಯುಳ್ಳ ದೇವ ಜನರೇ, ಕೆಲವು ಸಾರಿ ನಾವು ನೆನೆಸ್ತೇವೆ, ದೇವರೆಲ್ಲೋ ಇದ್ದಾರೆ, ದೂರದಲ್ಲಿದ್ದಾರೆ. ಇಲ್ಲ ಮಗನೇ, ನಿನ್ನ ಹತ್ತಿರದಲ್ಲೇ ದೇವರಿದ್ದಾರೆ. ನೀವು ಎಲ್ಲಿಂದ ಕರೀತೀರೋ, ಎಲ್ಲಿಂದ ಕೂಗ್ತೀರೋ, ಎಲ್ಲಿಂದ ಪ್ರೇಯರ್ ಮಾಡ್ತೀರೋ, ಅಲ್ಲೇ ದೇವರು ನಿಮ್ಮ ಹತ್ತಿರದಲ್ಲಿ ಇದ್ದಾರೆ. ಅವರು ನಿಮ್ಮ ಕೂಗನ್ನು ಕೇಳ್ತಾರೆ, ನಿಮ್ಮ ಮೊರೆಯನ್ನು ಕೇಳ್ತಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಹತ್ತಿರವೇ ಇರುತ್ತಾರೆ. ನೋಡ್ರಿ, ಸಾಮುವೇಲ ಬಾಲಕನಾಗಿದ್ದ. ದೇವರು ಹೇಳಿದರೆ ಸಾಮುವೇಲನೇ ಎಂಬುದಾಗಿ ಹೆಸರಿಡಿದು ಅವನೊಂದಿಗೆ ಮಾತನಾಡಲು ಅವನನ್ನು ಕರೆದರು. ಇವತ್ತು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ನಾವು ಅಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಓ ಸ್ತೋತ್ರ, ಅವರು ನಮ್ಮಲ್ಲೇ ಇದ್ದಾರೆ, ನಮ್ಮೊಳಗಡೆ ಇದ್ದಾರೆ. ಓ ಸ್ತೋತ್ರ, ನಮ್ಮೊಳಗಡೆ ಇರುವ ದೇವರನ್ನು ಓ ಸ್ತೋತ್ರ ನಾವು ಹುಡುಕೋಣ. ನಮ್ಮ ಹೆಸರಿಡಿದು ಕರೆಯುವ ದೇವರು, ನಮ್ಮ ಜೊತೆ ಮಾತನಾಡುವ ದೇವರು, ಅವರು ದೂರದಲ್ಲಿಲ್ಲ, ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಹಾಗಿರೋದಾದರೆ ನಿಮ್ಮ ಹತ್ತಿರದಲ್ಲಿರುವ ದೇವರಿಗೆ, ನಿಮ್ಮ ಜೊತೆ ಇರುವಂಥ ದೇವರಿಗೆ, ನಿಮ್ಮ ಜೀವನದಲ್ಲಿ ಒಂಟಿತನ ಕಾಡುವಾಗ, ನಿರಾಶೆ ಕಾಡುವಾಗ, ಬೇಸರಗೊಳ್ಳುವಾಗ, ಓ ಸ್ತೋತ್ರ ಆತ್ಮಹತ್ಯೆಯ ಚಿಂತನೆ ಮಾಡಬೇಡ್ರೆ, ಸಮಸ್ಯೆಗಳ ಚಿಂತನೆ ಮಾಡಬೇಡ್ರೆ, ದೇವರನ್ನು ಕರೆಯಿರಿ. ಏಸಪ್ಪ, ನಿನ್ನ ಮಗಳು ನಾನು ಇಲ್ಲಿದ್ದೇನೆ, ನಿನ್ನ ಮಗಳು ನಾನು ಇಲ್ಲಿದ್ದೇನೆ, ನನಗೊಂದು ಅದ್ಭುತ ಮಾಡಿರಿ, ನನಗೆ ಸಹಾಯ ಮಾಡಿರಿ, ನನಗೆ ಬಿಡುಗಡೆ ಕೊಡ್ರಿ, ನನಗೆ ಮಾರ್ಗದರ್ಶನ ತೋರಿಸ್ರಿ, ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ದೇವರೇ ನನಗೆ ಬಿಡುಗಡೆ ಬೇಕು, ನನ್ನನ್ನು ನಡೆಸಿ ಎಂಬುದಾಗಿ ದೇವರನ್ನು ಕರೆಯಿರಿ. ನಿಶ್ಚಯವಾಗಿ ಹತ್ತಿರದಲ್ಲಿ ಇರುವ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಈ ದಿನ ಕೂಡ ನಾವಿರುವ ಸ್ಥಳದಲ್ಲಿ, ಕರ್ತನೆ, ಈಗೋ ಇದ್ದೇನಪ್ಪ ದೇವರೇ, ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇನೆ. ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ಸಹಾಯ ನನಗೆ ಬೇಕು. ನಿನ್ನ ಬೆಳಕನ್ನು ಚೆಲ್ಲಪ್ಪ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ.
ನಿನ್ನನ್ನು ಬಿಟ್ಟು ದೂರ ಹೋದ ಅನುಭವ ಬೇಡ. ನೀವೆಲ್ಲೋ ದೂರ ಇರುವಂಥ ಅನುಭವದಲ್ಲಿ ನಾವು ಜೀವಿಸುವುದು ಬೇಡಪ್ಪ. ನಮ್ಮೊಂದಿಗೆ ಇರಬೇಕು, ನಮ್ಮ ಹತ್ತಿರದಲ್ಲೇ ಇರಬೇಕು. ನಾವು ಕಣ್ಣು ಮುಚ್ಚುವಾಗ ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡಬೇಕು, ನಮ್ಮ ಕಿವಿಗಳು ನಿಮ್ಮ ಸ್ವರವನ್ನು ಕೇಳಬೇಕು. ದೇವರೇ, ಅಂಥ ಆತ್ಮಿಕ ಅನುಭವವನ್ನು ನಮಗೆ ಕೊಟ್ಟು ನಡೆಸ್ರಿ. ಈ ದಿನ ಕೂಡ ಈ ವಾಕ್ಯವನ್ನು ಕೇಳಿದ ಎಲ್ಲ ದೈವ ಜನರನ್ನು, ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಈ ದಿನ ಒಂದು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ನಿನ್ನ ಕೃಪೆಯನ್ನು, ಬಲವನ್ನು ಕೊಡ್ರಿ. ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮಿಂದ ದೂರ ಇಲ್ಲ, ಎಲ್ಲೋ ಇಲ್ಲ, ನಿಮ್ಮ ಹತ್ರನೇ ಇದ್ದಾರೆ. ಅವರನ್ನು ಕರೆಯಿರಿ, ಅವರನ್ನು ಕೂಗ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.